ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಗಿದೆ. ಎಲ್ಲ ಬಾಗಿಲಿಗೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಎಲ್ಲ ಮಾಡಿ ಬಂದೆ ನೋಡಿ. ಹಾಲು ಕಾಯಿಸ್ತಾ ಇದ್ದೀನಿ. ಈಗ ಪಾತ್ರೆಗೆಲ್ಲ ಹಾಲು ಹಾಕೋತಾ ಇದ್ದೀನಿ. ಕಾಯಿಸಬೇಕು. ಹಾಗೆ ಸ್ವಲ್ಪ ಚಹಾ ಮಾಡಿ ಕುಡಿಬೇಕು. ಚಹಾ ಮಾಡಿ ಕುಡಿದು ಆಮೇಲೆ ಸ್ವಲ್ಪ ವಾಕಿಂಗಿಗೆ ಹೋಗಿ ಬರಬೇಕು. ವಾಕಿಂಗಿಗೆ ಹೋಗಿ ಬಂದು ನಾಷ್ಟ ಮಾಡಿಕೊಂಡು ಆಮೇಲೆ ಸ್ಟಿಚ್ಚಿಂಗಿಗೆ ಕೂಡಬೇಕು. ಅರ್ಜೆಂಟ್ ಬಟ್ಟೆ ಸ್ಟಿಚ್ ಮಾಡೋದಿದೆ. ಈ ಅಕ್ಷಯ ತೃತೀಯಕ್ಕೆ ಕೊಡೋದಿದೆ. ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕು. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ಮತ್ತು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ, ಹಾಲು ಕಾಯ್ತಾ ಇದೆ. ಆ ಕಡೆ ಚಹಾ ಕುದೀತಾ ಇದೆ. ಹಾಲು ಹಾಕೋತಾ ಇದ್ದೀನಿ ನೋಡಿ ಚಹಾಕ್ಕೆ. ಹಾಗೆ ಬೇಗ ಚಹಾ ಎಲ್ಲ ಕುಡಿದು ವಾಕಿಂಗಿಗೆ ಹೋಗಬೇಕು ನೋಡಿ. ವಾಕಿಂಗ್ ಮಾಡಲಿಲ್ಲ ಅಂದರೆ ಮೈಕೈ ನೋವು ಬಂದುಬಿಡುತ್ತೆ. ಕೆಲಸ ಮಾಡೋದಕ್ಕೆ ಮನಸ್ಸಾಗಲ್ಲ. ವಾಕಿಂಗ್ ಮಾಡಿದರೆ ನಾವು ಎಷ್ಟೋ ಆ್ಯಕ್ಟಿವ್ ಆಗಿ ಇರ್ತೀವಿ. ಹಾಗಾಗಿ ನಾನು ವಾಕಿಂಗ್ಗೆ ತಪ್ಪಿಸೋದಿಲ್ಲ. ವಾಕಿಂಗಿಗೆ ಹೋಗಿ ಬರ್ತೀನಿ. ಒಂದು 15 ನಿಮಿಷ ಆದರೂ ವಾಕಿಂಗ್ ಮಾಡಿಕೊಂಡೇ ಬರ್ತೀನಿ. ಇಲ್ಲ ಅಂದರೆ ಹೆಲ್ತ್ ಪ್ರಾಬ್ಲಮ್ ತುಂಬ ಆಗತ್ತೆ. ಅದಕ್ಕೆ ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ಸ್ಟಿಚ್ಚಿಂಗಿಗೆ ಕೊಡ್ತೀನಿ ನೋಡಿ. ಚಹಾ ಕುದೀತಾ ಇದೆ. ಈಗ ಚಹಾ ಕುಡಿದುಬಿಟ್ಟು ವಾಕಿಂಗಿಗೆ ಹೋಗಿ ಬರ್ತೀನಿ ನೋಡಿ. ಈಗ ರಾತ್ರಿ ಎಲ್ಲ ಬ್ಲೌಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡ್ರೆ ಸುಲಭ ಆಗತ್ತೆ ಅಂತ ಹೇಳಿ. ಇಲ್ಲ ಒಂದೇ ಸಲ ಈಗ ನಾವು ಕಟ್ ಮಾಡಿ ಸ್ಟಿಚಿಂಗ್ ಮಾಡೋದಂದರೆ ತುಂಬ ಹೆವಿ ಆಗಿಬಿಡುತ್ತೆ. ಅದಕ್ಕೆ ಮೊದಲೇ ಸ್ವಲ್ಪ ಕಟ್ಟಿಂಗ್ ಮಾಡ್ಕೋತೀನಿ. ಮತ್ತೆ ಬೇಕಂದರೆ ಆಮೇಲೆ ಕಟ್ಟಿಂಗ್ ಮಾಡ್ಕೋತೀನಿ. ಈಗ ನೋಡಿ, ಹೊರಗಡೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಗಿಡಗಳು ನೋಡಿ. ಹೊರಗಿನ ವಾತಾವರಣ ಈ ಥರ ಇದೆ. ಬಸಳೆ ಗಿಡ ನೋಡಿ. ಈಗ ಒಳಗಡೆ ಬಂದೆ ನೋಡಿ. ಈ ಥರ ಇದೆ ನೋಡಿ ಎಲ್ಲ ನಮ್ಮ ಮನೆ ಎಲ್ಲ. ಸ್ಟಿಚ್ಚಿಂಗ್ ರೂಮ್ ನೋಡಿ. ಸ್ಟಿಚ್ಚಿಂಗ್ ರೂಮ್ ತುಂಬ ಚಿಕ್ಕದಿದೆ ನಮ್ಮದು. ಅದರಲ್ಲೇ ಎಲ್ಲ ಮಾಡ್ಕೋತೀನಿ. ಈಗ ವಾಕಿಂಗಿಗೆ ಹೋಗಿ ಬಂದು ಮತ್ತೆ ದೋಸೆ ಮಾಡ್ಕೋತಾ ಇದ್ದೀನಿ ನೋಡಿ. ದೋಸೆ ಹಾಕಿಬಿಟ್ಟು ಮತ್ತೆ ನಾಷ್ಟ ಮಾಡಿಕೊಂಡು ಆಮೇಲೆಗೆ ಸ್ಟಿಚ್ಚಿಂಗಿಗೆ ಕೊಡ್ತೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿಯಪ್ಪ. ನೀವು ಸಪೋರ್ಟ್ ಮಾಡಿದರೆ ನಾವು ಕೂಡ ಬೆಳಿಬೋದು ಯೂಟ್ಯೂಬಲ್ಲಿ. ಇಲ್ಲ ಅಂದರೆ ಬೆಳೆಯೋದಕ್ಕೆ ಆಗಲ್ಲ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ನಮ್ಮಂಥವರಿಗೆ ನಿಮ್ಮ ಸಪೋರ್ಟ್ ಇದ್ರೇ ನಾವು ಏನಾದರೂ ಮಾಡ್ಬೋದು. ಇಲ್ಲ ಅಂದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿ. ಒಬ್ಬರಿಂದ ಒಬ್ಬರು ಬೆಳೆಯೋದಕ್ಕೆ ಆಗುತ್ತೆ. ಇಲ್ಲ ಅಂದರೆ ನಾವು ಒಬ್ಬರೇ ಬೆಳಿತೀವಿ ಅಂದರೆ ಅದು ಸಾಧ್ಯವಿಲ್ಲದ ಮಾತು. ಒಬ್ರಿಗೊಬ್ಬರು ಹೆಲ್ಪ್ ಆಗಬೇಕು. ನಾವು ಕೂಡ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು. ಬೇರೆಯವರು ಕೂಡ ನಮಗೆ ಹೆಲ್ಪ್ ಮಾಡಬೇಕು ಅಂದ್ರೇ ನಾವು ಯೂಟ್ಯೂಬಲ್ಲಿ ಏನಾದರೂ ಸಾಧನೆ ಮಾಡ್ಬೋದು. ಇಲ್ಲ ಅಂದರೆ ಮಾಡೋದಕ್ಕೆ ಆಗೋದಿಲ್ಲ ನೋಡಿ. ದಯವಿಟ್ಟು ಎಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿ. ಎಲ್ಲರೂ ಬೆಳೆಯೋಣ ಅಂತ ಹೇಳ್ತಾ ಈಗ ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ಚಿಂಗಿಗೆ ಕೂಡ್ತೀನಿ. ಆಮೇಲೆ ಮತ್ತೆ ಅಡುಗೆ ಕೆಲಸ ಎಲ್ಲ ಇರುತ್ತೆ ನೋಡಿ. ಸ್ಟಿಚ್ಚಿಂಗ್ ಮುಗಿಸ್ಕೊಂಡು ಮತ್ತೆ ಅಡುಗೆ ಮಾಡ್ಕೋಬೇಕು. ಎಲ್ಲನೂ ನಾವು ಟೈಮ್ ಟು ಟೈಮ್ ಎಲ್ಲನೂ ಕರೆಕ್ಟಾಗಿ ಕೆಲಸ ಮಾಡಿಕೊಂಡ್ರೆ ಎಲ್ಲ ಕೆಲಸ ಮಾಡ್ಬೋದು. ಅಲ್ಲಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಬಾರ್ದು ನೋಡಿ. ಈಗ ನಾಷ್ಟ ಮಾಡಿಬಿಟ್ಟು ಮತ್ತೆ ಸ್ಟಿಚ್ಚಿಂಗಿಗೆ ಕೂತಿದ್ದೀನಿ. ಹಾಗೆ ನಿಮಗೂ ಸ್ವಲ್ಪ ತೋರಿಸೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ ನೋಡಿ.
ಸ್ವಲ್ಪನೂ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಎಲ್ಲೂ ಟೈಮ್ ವೇಸ್ಟ್ ಮಾಡ್ದೇ ನಮ್ಮ ಕೆಲಸನ ಕರೆಕ್ಟಾಗಿ ಮಾಡಿದರೆ ನಾವು ಎಲ್ಲ ಕೆಲಸನೂ ನಿಭಾಯಿಸ್ಕೊಂಡು ಹೋಗ್ಬೋದು. ಟೈಮಿಗೆ ತುಂಬಾ ಬೆಲೆ ಕೊಡಬೇಕು ನಾವು. ಯಾರು ಟೈಮಿಗೆ ಬೆಲೆ ಕೊಡ್ತಾರೋ ಅವರು ಜೀವನದಲ್ಲಿ ಏನಾದರೂ ಮಾಡೇ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಟೈಮಿಗೆ ಬೆಲೆಯನ್ನು ಕೊಡಲೇಬೇಕು. ನಾವು ಕಳ್ಕೊಂಡಿದ್ದು ಟೈಮ್ ಮತ್ತೆ ವಾಪಸ್ಸು ಸಿಗಲ್ಲ. ದಯವಿಟ್ಟು ಎಲ್ಲರೂ ಟೈಮಿಗೆ ತುಂಬ ಬೆಲೆ ಕೊಡಿ. ನಾವು ಕಳ್ಕೊಂಡಿದ್ದ ಟೈಮ್ ಮತ್ತೆ ವಾಪಸ್ ಯಾವತ್ತೂ ಸಿಗಲ್ಲ. ಅದನ್ನು ನೆನಪಿಟ್ಕೊಳ್ಳಿ. ನೋಡಿ, ಈಗ ನಾವು ಬೇಗ ಬೇಗ ಎಲ್ಲ ಕರೆಕ್ಟಾಗಿ ಕೆಲಸ ಮುಗಿಸ್ಕೊಂಡ್ರೆ ನಾವು ಎಷ್ಟೇ ಕೆಲಸ ಇದ್ದರೂ ಮಾಡ್ಕೋಬೋದು. ಅದೇ ಅಲ್ಲಿ ಕೂತು ಇಲ್ಲಿ ಕೂತು ಟೈಮ್ ವೇಸ್ಟ್ ಮಾಡಿದರೆ ಯಾವ ಕೆಲಸನೂ ಆಗಲ್ಲ. ಸುಮ್ಮನೆ ಅಂದ್ಕೊಳ್ಳೋದಷ್ಟೇ ಆಗತ್ತೆ. ನೋಡಿ, ಈ ಥರ ನಾವು ಕರೆಕ್ಟ್ ಟೈಮಿಗೆ ನಾವು ಈ ಟೈಮಿಗೆ ಇದು ಮಾಡ್ತೀವಿ, ಈ ಟೈಮಿಗೆ ಇದು ಮಾಡ್ತೀವಿ ಅಂತ ಫಿಕ್ಸ್ ಮಾಡಿಕೊಂಡ್ರೆ ನಾವು ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. ಈಗ ನೋಡಿ, ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲ ಕೆಲಸನೂ ಪಟ 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 ಅಂತ ಮಾಡಿಕೊಂಡು ನಾವು ಸ್ಟಿಚಿಂಗಿಗೆ ಕೂತ್ರೆ 2 ಬ್ಲೌಸ್ ಹೊಲಿಬೋದು. ಆಮೇಲೆ ಮತ್ತೆ 2 ಬ್ಲೌಸ್ ಹೊಲಿದು ಆಮೇಲೆ ಮತ್ತೆ ಏನಾದರೂ ಅಡುಗೆ ಕೆಲಸ, ಸ್ನಾನ, ಪೂಜೆ ಅದೆಲ್ಲ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ ಎಲ್ಲ ರೆಸ್ಟ್ ತೊಗೊಂಡು ಮತ್ತೆ ಕೂತ್ರೆ ಆಮೇಲೆ ಮತ್ತೆ 2 ಬ್ಲೌಸ್ ಹೊಲಿಬೋದು. ಆದರೆ ನಾನು ಅಷ್ಟೇನು ಹೊಲಿಯಲ್ಲ. ನಾನು ದಿನಕ್ಕೆ 2 ಬ್ಲೌಸ್ ಹೊಲಿತೀನಿ, ನನ್ನ ಕೈಲಿ ಆಗೋದಷ್ಟೇ. ಈಗ ಮೊದಲೆಲ್ಲ 7-8 ಬ್ಲೌಸ್ ಹೊಲಿದಿದ್ದೀನಿ ನಾನು. ಈಗ ಅಷ್ಟು ಆಗ್ತಾಯಿಲ್ಲ, ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಇದೆ ನನಗೆ. ಹೀಗಾಗಿ ಅಷ್ಟೆಲ್ಲ ಹೊಲಿಯೋದಕ್ಕೂ ಹೋಗೋದಿಲ್ಲ. ನನಗೆ ಎಷ್ಟು ಬಟ್ಟೆ ಬರುತ್ತೋ ಅಷ್ಟರಲ್ಲಿ ಹೊಲಿದು ಸುಮ್ಮನೆ ಇರ್ತೀನಿ ನಾನು. ದಿನಕ್ಕೊಂದು 2 ಬ್ಲೌಸು ಹೊಲಿತೀನಿ ಅಷ್ಟೇ. ಅಷ್ಟು ಹೊಲಿದ್ರೆ ಸಾಕು. ಸುಮ್ಮನೆ ಜಾಸ್ತಿ ಆಸೆ ಪಟ್ಟು ಹೊಲಿದು ಆರೋಗ್ಯ ಕೆಟ್ಟರೆ ಯಾರು ನೋಡ್ತಾರೆ ಆಮೇಲೆ ಹೇಳಿ? ನಮ್ಮ ಆರೋಗ್ಯನೂ ನೋಡ್ಕೋಬೇಕು. ಕೆಲಸದ ಜೊತೆ ನಮ್ಮ ಆರೋಗ್ಯನೂ ನಾವು ಚೆನ್ನಾಗಿ ನೋಡ್ಕೋಬೇಕು. ಆರೋಗ್ಯ ಚೆನ್ನಾಗಿದ್ದರೆ ಆ 2 ಬ್ಲೌಸ್ ಆದರೂ ಹೊಲಿಬೋದು. ಆರೋಗ್ಯ ಕೆಟ್ಟರೆ 1 ಬ್ಲೌಸ್ ಕೂಡ ಹೊಲಿಯೋಕ್ಕೆ ಆಗಲ್ಲ. ಆಯಿತು ನೋಡಿ. ಈಗ ನೋಡಿ, ಅಡುಗೆ ಮನೆಗೆ ಬಂದೆ, ಎಲ್ಲ ಸ್ನಾನ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ. ಅದೇ ಅಲಸಂದೆ ಕಾಯಿ ಪಲ್ಯ ಮಾಡಬೇಕು. ಹಸಿ ಅಲಸಂದೆ ಕಾಯಿ ಇದೆ, ಅದನ್ನು ಪಲ್ಯ ಮಾಡ್ಕೋಬೇಕು. ನೋಡಿ, ಎಲ್ಲ ಕಟ್ ಮಾಡಿಬಿಟ್ಟು ಈಗ ಪಲ್ಯ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರಲ್ಲಿ ಅನ್ನ ಬೇಳೆ ಕುದಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಬೇಳೆ ಸಾರು ಮಾಡ್ಕೋಬೇಕು. ಅಷ್ಟು ಮಾಡಿಕೊಂಡು ಆಮೇಲೆ ಊಟ ಗೀಟ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಸ್ಟಿಚಿಂಗಿಗೆ ಕೊಡಬೇಕು. ನೋಡಿ, ಇಷ್ಟೆಲ್ಲ ಕೆಲಸ ನಾವು ಟೈಮ್ ಟು ಟೈಮಿಗೆ ಕರೆಕ್ಟಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಹೋದರೆ ಇಷ್ಟೆಲ್ಲ ಕೆಲಸ ಮಾಡ್ಬೋದು. ನೋಡಿ, ಇಲ್ಲಾಂದರೆ ನಾವು ಮಾಡಲಿಲ್ಲ ಅಂದರೆ ಆ ಕೆಲಸನೂ ಆಗಲ್ಲ. ಅದಕ್ಕೆ ನಾವು ಟೈಮಿಗೆ ತುಂಬ ಬೆಲೆಯನ್ನು ಕೊಡಬೇಕು. ಈಗ ನೋಡಿ, ಸ್ವಲ್ಪ ಪಾತ್ರೆ ಉಳಿದಿದೆ, ಆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಕರೆಕ್ಟಾಗಿ ನಾವು ಟೈಮ್ ಟು ಟೈಮ್ ಎಲ್ಲ ಕೆಲಸನೂ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಅಂದ್ರೇ ನಾವು ಏನಾದರೂ ಮಾಡ್ಬೋದು, ಜೀವನದಲ್ಲಿ ಏನಾದರೂ ಮಾಡ್ಬೋದು. ಇಲ್ಲ ಅಂದರೆ ಏನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಬೆಳಿಗ್ಗೆ ಬೇಗನೆ ಏಳಬೇಕು. ಬೇಗನೆ ಎದ್ದು ಎಲ್ಲ ಕೆಲಸನೂ ಕರೆಕ್ಟಾಗಿ ಮಾಡ್ಕೋಬೇಕು. ಅಂದ್ರೇ ಎಲ್ಲ ಕೆಲಸ ಆಗೋದು. ಇಲ್ಲ ಅಂದರೆ ಯಾವ ಕೆಲಸ ಆಗಲ್ಲ. ಬರೀ ಬಾಯಲ್ಲಿ ನಾವು ಮಾತಾಡ್ತಾ ಇದ್ದರೆ ಯಾವುದೂ ನಡೆಯಲ್ಲ. ನಾವು ಕಾರ್ಯರೂಪದಲ್ಲಿ ತಂದು ಅದನ್ನು ಮಾಡಿದರೆ ಮಾತ್ರ ಎಲ್ಲ ಆಗೋದು. ಇಲ್ಲ ಅಂದರೆ ಯಾವುದೂ ಆಗಲ್ಲ. ನೋಡಿ, ಪ್ರತಿಯೊಬ್ಬರೂ ಕರೆಕ್ಟಾಗಿ ಕೆಲಸ ಮಾಡಿಕೊಳ್ಳಿ. ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡಿಕೊಳ್ಳಿ. ಯಾರನ್ನು ನಂಬಬೇಡಿ. ಇನ್ನೊಬ್ಬರಿಗೆ ನಂಬಿ ನಾವು ಕೆಲಸನ ಬಿಟ್ಟರೆ ಆಗಲ್ಲ. ನಮ್ಮ ಕೆಲಸನ, ನಮ್ಮ ಮನೆ ಕೆಲಸನ ನಾವು ಪ್ರೀತಿಯಿಂದ ಎಲ್ಲನೂ ಮಾಡಿಕೊಂಡು ಹೋದರೆ ಎಲ್ಲನೂ ನಿಭಾಯಿಸ್ಬೋದು. ನಾವು ಮನಸ್ಸು ಮಾಡಿದರೆ ಎಲ್ಲನೂ ಸಾಧ್ಯ ಇದೆ. ಅದಕ್ಕೆ ಹೆಣ್ಮಕ್ಳಾದು ಎಲ್ಲವನ್ನು ಧೈರ್ಯ ತಗೊಂಡು ನಿಭಾಯಿಸ್ಬೇಕಂತ
ಮನಸ್ಸು ಮಾಡಿದರೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೋದು ನೋಡಿ. ಅದಕ್ಕೆ ನಿಮ್ಮ ಆರೋಗ್ಯನೂ ಮುಖ್ಯ ಆಗತ್ತೆ. ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನಾವು ಏನೇ ಕೆಲಸ ಮಾಡಬೇಕಂದ್ರೂ ಮಾಡ್ಬೋದು. ಈಗ ನೋಡಿ ಬೇಳೆ ಎಲ್ಲ ಕುಗ್ದಿದೆ, ಕುಕ್ಕರ್ ತೆಗ್ದಿದ್ದೀನಿ ನೋಡಿ. ಈಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಬೇಳೆ ಸಾರಿಗೆ ಒಗ್ಗರಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ನೋಡಿ. ಅದಕ್ಕೆ ಜೀರಿಗೆ ಹಾಗೆ ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಹಾಗೆ ಅಲಸಂದಿ ಕಾಯಿ ಪಲ್ಯನೂ ಆಗಿದೆ. ಈಗ ಸಾರಿಗೆ ಒಗ್ಗರಣೆ ಕೊಟ್ಟು ಇಷ್ಟು ಮಾಡಿದರೆ ಆಯಿತು ನೋಡಿ ಅಡುಗೆ. ಆಮೇಲೆ ಊಟ ಮಾಡಬೇಕು. ಈಗ ನೋಡಿ ನಾನು ಒಬ್ಬಳೇ ಇಷ್ಟೆಲ್ಲ ಮಾಡಿಕೊಂಡು ಹೋಗೋದಕ್ಕೆ ಆಗತ್ತೆ. ಅದೇ ನಾವು ಮಾಡಲಿಲ್ಲ ಅಂದರೆ ಅದು ಆಗಲ್ಲ. ನಮ್ಮ ಕೈಲಾಗಲ್ಲ ಅಂತ ಸುಮ್ಮನೆ ಕೂತ್ರೆ ಇಷ್ಟೆಲ್ಲ ಮಾಡೋಕ್ಕಾಗ್ತಿತ್ತಾ ಹೇಳಿ, ನೀವೇ ಹೇಳಿ. ಅದಕ್ಕೆ ನಾವು ಮನಸ್ಸು ಮಾಡಿ ಎಲ್ಲನೂ ನಾವು ಮಾಡ್ತೀವಿ. ನಮ್ಮ ಕೈಲಾಗತ್ತೆ ಅಂತ ಮಾಡಿದರೆ ಆಗತ್ತೆ, ಇಲ್ಲ ಅಂದರೆ ಆಗಲ್ಲ. ಅಷ್ಟೇ ನೋಡಿ ಇರೋದು ವ್ಯತ್ಯಾಸ ಜೀವನದಲ್ಲಿ, ಏನಿಲ್ಲ. ಮತ್ತು ಎಲ್ಲದಕ್ಕೂ ನಮ್ಮ ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಪ್ರತಿಯೊಬ್ಬರು ನಮ್ಮ ಕೈಲಾಗತ್ತೆ ಅಂತ ಎಷ್ಟಾಗುತ್ತೋ ಅಷ್ಟು ಮಾಡಿ. ನಿಮ್ಮ ಕೈಲಿ ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕಂತ ಏನಿಲ್ಲ. ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಕೆಲಸ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಈಗ ನೋಡಿ ಸಾರು ಕುದೀತಾ ಇದೆ, ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಯಾರು ಹೆಣ್ಮಕ್ಳಿಗೆ ಖಾಲಿ ಕೂಡೋದಕ್ಕೆ ಹೋಗಬೇಡಿ. ನಿಮ್ಮ ಕೈಲಾದಷ್ಟು ನೀವು ಕೆಲಸ ಮಾಡಿ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳಿ. ವಾಕಿಂಗ್ ಮಾಡಿ, ಡೈಲಿ ಚೆನ್ನಾಗಿ ತಿನ್ನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.